ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 3 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕ 3ನೇ ತರಗತಿಯ ಭಾಗ 1ರ ಮುಂದಿನ ಪಾಠವನ್ನು ಕಲಿಯೋಣ. ಪಾಠ 4 ಮೆದು ಮಾತು. ಮನುಷ್ಯನಿಗೆ ಮಾತು ಎಷ್ಟು ಮುಖ್ಯ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮಾತನಾಡದೇ ಇದ್ರೆ ಇಲ್ಲಿ ಪ್ರಪಂಚದಲ್ಲಿ ಅವನಿಗೆ ಯಾವುದೇ ಒಂದು ಬೆಲೆಯೂ ಇಲ್ಲ, ಹಾಗೂ ಅವನಿಗೆ ಯಾವುದೇ ಒಂದು ಆಸಕ್ತಿ ಕೂಡ ಇರುವುದಿಲ್ಲ. ತಾನು ಬದುಕಬೇಕು ಹಾಗೂ ಬಾಳಬೇಕು ಅಂತ ಹೇಳಿದ್ರೆ ಮಾತು ಮುಖ್ಯ. ಯಾವ ತರದ ಮಾತು ಮುಖ್ಯ? ಇಲ್ಲಿ ನಮ್ಮ ಸ್ವಭಾವವನ್ನ ತಿಳಿಸುವಂಥದ್ದು ನಮ್ಮ ಮಾತು. ನಾವು ಸುಂದರವಾಗಿ, ಅತ್ಯಂತ ಸೌಮ್ಯವಾಗಿ ಇನ್ನೊಬ್ಬರ ಜೊತೆ ನಡ್ಕೊಂಡ್ರೆ, ನಮ್ಮ ಮಾತಿನಲ್ಲಿ ಸೌಜನ್ಯತೆ ಇದ್ರೆ ಎಲ್ಲರೂ ನಮ್ಮನ್ನ ಗುರುತಿಸ್ತಾರೆ ಹಾಗೂ ಮಾತನಾಡಿಸ್ತಾರೆ. ಈ ಮೆದು ಮಾತು ಅಂತ ಹೇಳಿದ್ರೆ ನಮ್ಮ ಸ್ವಭಾವ, ನಮ್ಮ ಮಾತು ಹೇಗಿರಬೇಕು ಅನ್ನುವುದರ ಬಗ್ಗೆ ಇಲ್ಲಿ ಇರುವಂತಹ ಪಾಠ. ತಿಳ್ಕೊಳ್ಳೋಣ ಅಲ್ಲ ಮಕ್ಕಳೇ? ನಾವು ಕಲಿಬೇಕಲ್ಲ ಹೇಗೆ ಮಾತಾಡಬೇಕು ಬೇರೆಯವರ ಜೊತೆ, ದೊಡ್ಡವರ ಜೊತೆ ಹಾಗೂ ಚಿಕ್ಕ ಮಕ್ಕಳ ಜೊತೆ ಅಂತ ತಿಳ್ಕೊಳ್ಳೋಣ. ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಒಬ್ಬ ಮರ್ಚೆಂಟ್ ಸಂತೆಗೆ, ಮಾರ್ಕೆಟ್ಗೆ ಸಾಮಾನುಗಳನ್ನು ಟೆಂಪೋದಲ್ಲಿ ತನ್ನೆಲ್ಲ ಯಾವ್ಯಾವ ತನ್ನ ಅಂಗಡಿಯಲ್ಲಿದ್ದಂತಹ ಸಾಮಾನುಗಳನ್ನ ಹಾಕಿಕೊಂಡು ಟೆಂಪೋದಲ್ಲಿ ಸಂತೆಗೆ ಹೋಗಿ ಮಾರಾಟ ಮಾಡುವ ಅಂತ ಅವುಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಂತೆ ಟೆಂಪೋದಲ್ಲಿ. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ರಸ್ತೆ ಮಳೆ ಬಂದಿದ್ರಿಂದ ಹಾಳಾಗಿ ಹೋಗಿತ್ತು. ಅಲ್ಲಲ್ಲಿ ಹೊಂಡ ಬಿದ್ದಿತ್ತು ಹಾಗೂ ಅದರಲ್ಲಿ ನೀರೆಲ್ಲ ತುಂಬಿಕೊಂಡಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ಈ ಟೆಂಪೋ ಮೊದಲೇ ಸಾಮಾನುಗಳನ್ನ ತುಂಬಿಕೊಂಡಿತ್ತಲ್ಲ, ಭಾರವಾಗಿದ್ರಿಂದ ಈ ರಸ್ತೆ ಮತ್ತು ಹಾಳಾಗಿತ್ತು. ಹಾಗಾಗಿ ಈ ಕೆಟ್ಟು ಹೋದಂತಹ ರಸ್ತೆಯಲ್ಲಿ, ಮಳೆ ಬಂದು ಹಾಳಾಗಿ ಹೋಗಿದ್ದಂತಹ ರಸ್ತೆಯಲ್ಲಿ ಅವನ ಟೆಂಪೋ, ಈ ವ್ಯಾಪಾರಿಯ ಟೆಂಪೋ ಒಂದು ಚಕ್ರ ಹೂತೋಯ್ತು. ಅದು ಮಣ್ಣಿನಡಿಯಲ್ಲಿ ಸಿಲುಕಿಕೊಳ್ತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ದಾರಿಯ ಮಧ್ಯ ಅವನ ಟೆಂಪೋ ಕೆಟ್ಟೋಗಿದೆ ಅಂದ್ರೆ ಚಕ್ರ ಹೂತ್ಕೊಂಡಿದೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಇವನಿಗೆ ಟೆನ್ಷನ್ ಆಯ್ತು, ತಲೆ ಬಿಸಿ ಆಯ್ತು. ಏನ್ ಮಾಡ್ತಾನೆ? ಕೂಡ್ಲೆ ಟೆಂಪೋದಿಂದ ಇಳಿದು ಯಾರಾದ್ರೂ ಇತ್ತ ಬರ್ತಾರಾ ಅಂತ ನೋಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಅವನು ಕಾಯ್ತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದ್ ಕಡೆ ಒಬ್ಬ ಯುವಕ, ಒಬ್ಬ ಯಂಗ್ ಮ್ಯಾನ್ ಹೋಗ್ತಾ ಇದ್ದಾನೆ. ವ್ಯಾಪಾರಿ ಗಟ್ಟಿಯಾಗಿ, ಲೋ ಬಾರೋ ಈ ಕಡೆ ಎಂದನು. ವ್ಯಾಪಾರಿ ತನ್ನ ಗಡಸು ದನಿಯಲ್ಲಿ, ಲೋ ಬಾರೋ ಈ ಕಡೆ ಅಂತ ದೂರದಲ್ಲಿ ನಡೆದು ಹೋಗ್ತಿದ್ದಂತಹ ಯುವಕನನ್ನ ಈ ವ್ಯಾಪಾರಿ ಕರೀತಾನೆ. ಯಾರಪ್ಪ ನನ್ನನ್ನು ಈ ತರ ಕರೆಯೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಈ ಯುವಕ, ಲೋ ಬಾರೋ ಈ ಕಡೆ ಅಂದ ತಕ್ಷಣ ಯಾರಪ್ಪ ನನ್ನನ್ನ ಈ ತರ ಕರೆಯೋರು ಅಂತ ತಿರುಗಿ ನೋಡಿದ. ವ್ಯಾಪಾರಿ ದರ್ಪದಿಂದ, ಅಂದ್ರೆ ತುಂಬಾ ಗತ್ತಿನಿಂದ, ಗರ್ವದಿಂದ, ಏನೋ ಹಾಗೆ ನೋಡ್ತೀಯಾ, ಯಾಕೋ ಹಂಗ್ ನೋಡ್ತೀಯಾ ಅಂತ ಯುವಕನಿಗೆ ಗದರಿಸ್ತಾನೆ. ಕೋಪ ಮಾಡ್ಕೊಂಡು ಮಾತಾಡ್ತಾರಲ್ಲ ಹಾಗೆ. ಏನೋ ಹಾಗೆ ನೋಡ್ತೀಯಾ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ? ಬಾ ಸ್ವಲ್ಪ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡ್ತೇನೆ ಎನ್ನುತ್ತಾ ಟೆಂಪೋ ಹತ್ತಿದನು. ಆತನ ಮಾತಿನ ಧಾಟಿ ಯುವಕನಿಗೆ ಹಿಡಿಸ್ಲಿಲ್ಲ. ಈ ಗಟ್ಟಿಯಾದ ಧ್ವನಿಯಲ್ಲಿ ಯುವಕನನ್ನ ಕರೆದು ದರ್ಪದಿಂದ, ಕೋಪದಿಂದ ಮತ್ತು ಗಟ್ಟಿಯಾಗಿ ಗರ್ವದಿಂದ, ನಾವ್ ಹೇಳ್ತೇವಲ್ಲ ತುಂಬಾ ದೊಡ್ಡ ವ್ಯಕ್ತಿಯ ರೀತಿ ಮಾತಾಡ್ತಾನೆ ಅಂತ. ಇನ್ನು ಹಾಗೆ ಯಾಕೆ ನೋಡ್ತೀಯ, ಸ್ವಲ್ಪ ಬಾಯಿಲಿ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡ್ತೇನೆ, ನಾನು ಗಾಡಿ ಸ್ಟಾರ್ಟ್ ಮಾಡ್ತೇನೆ ಅಂತ ಟೆಂಪೋ ಹತ್ತಿದನು. ಅವನ ಮಾತಿನ ಧಾಟಿ ಯುವಕನಿಗೆ ಇಷ್ಟ ಆಗ್ಲಿಲ್ಲ. ಆತ ಸಿಟ್ಟಿನಿಂದ, ನೀನೇ ಎತ್ತಿಕೊ, ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು. ಈ ಹುಡುಗನಿಗೆ ಕೋಪ ಬಂತು, ಸಿಟ್ಟು ಬಂತು. ಇವನು ಯಾರು ನನ್ನನ್ನು ಗದರಿಸುವವನು, ಹೇಳುವವನು ಅಂತ ಹೇಳಿ ಈ ವ್ಯಾಪಾರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿ ಸಿಟ್ಟಿನಿಂದ,
ಕೋಪದಿಂದ. ನೀನೇ ಎತ್ತಿಕೋಬೇಕಾದ್ರೆ ನಾನೇನು ಎತ್ತುವುದಿಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ಆಗ ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ವ್ಯಾಪಾರಿಗೆ ಹೇಳಿದರು. ನೋಡ್ರಿ ಯಜಮಾನರಿ, ಯಾರೇ ಆಗಲಿ ಅಂತ ಮುಂದುವರಿಸ್ತಾರೆ. ಅಲ್ಲಿ ರಾಮಪ್ಪ ಮಾಸ್ತರು ಇವರಿಬ್ಬರ ಮಾತುಗಳನ್ನ ಕೇಳ್ತಾರೆ. ಈ ಯುವಕನ ಮಾತುಗಳನ್ನು ಮತ್ತು ಈ ವ್ಯಾಪಾರಿಯ ಮಾತುಗಳನ್ನ ದೂರದಿಂದ ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ. ಅವರು ಕೂಡ ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ಆಗ ಅವ್ರ ವ್ಯಾಪಾರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡ್ರಿ ಯಜಮಾನ್ರೇ, ಯಾರೇ ಆಗ್ಲಿ ಗೌರವ ಕೊಟ್ಟು ಮಾತನಾಡಿಸ್ಬೇಕು. ಇನ್ನೊಬ್ಬರಿಗೆ ಹೀಯಾಳಿಸಿ ಮಾತನಾಡುವುದಲ್ಲ, ಗೌರವ ಕೊಡ್ಬೇಕು. ನಾವು ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಈಚ್ ಅದರ್ ಅಂತೇವಲ್ಲ, ಮಕ್ಕಳಿರ್ಲಿ ದೊಡ್ಡವರಿರ್ಲಿ, ದೊಡ್ಡವರು ಕೂಡ ಸಣ್ಣವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅದೇ ರೀತಿ ಸಣ್ಣವರು ಕೂಡ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತೇವಲ್ಲ, ಅದೇ ರೀತಿ ಗೌರವಿಸಿ ಮಾತಾಡ್ಬೇಕು ಅಂತ ವ್ಯಾಪಾರಿಗೆ ಈ ಮಾಸ್ತರು ಬುದ್ಧಿ ಹೇಳ್ತಾರೆ. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ಅನಿಸುತ್ತಿದೆಯೇ ನಿಮಗೆ ಅಂತ ಈ ಮಾಸ್ತರು ಈ ವ್ಯಾಪಾರಿಗೆ ಕೇಳ್ತಾರೆ. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡೇ ಮಾಡ್ತಾನೆ ಎಂದರು. ಈ ಮಾಸ್ತರು, ನೀವು ಅವನನ್ನ, ಆ ಹುಡುಗ ಹೋಗ್ತಾ ಇದ್ದಾನಲ್ಲ, ಆ ಯುವಕನನ್ನ ಕರೆದು ಪ್ರೀತಿಯಿಂದ ಮಾತನಾಡಿಸಿ ನೋಡೋಣ. ಅವನು ಕೆಲಸಕ್ಕೆ ಬಂದೇ ಬರ್ತಾನೆ, ನೋಡಿ ಬೇಕಾದ್ರೆ ಸಹಾಯ ಮಾಡ್ತಾನೆ ನಿಮ್ಗೆ ಅಂತ ಮಾಸ್ತರು ಈ ವ್ಯಾಪಾರಿಗೆ ಹೇಳ್ತಾರೆ. ಮಾಸ್ತರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. ನಾನ್ ಮಾತಾಡಿ ತಪ್ಪಾಯ್ತೇನೋ ಅಂತ ಈ ವ್ಯಾಪಾರಿಗೆ ಮನಸ್ಸಿನಲ್ಲಿ ಬೇಸರವಾಯಿತು. ಆತ ಯುವಕನಿಗೆ, ತಮ್ಮ ದಯಮಾಡಿ ಕ್ಷಮಿಸು, ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ಎಂದು ಕೇಳಿಕೊಂಡ. ಸೌಮ್ಯವಾದ ದನಿಯಲ್ಲಿ ಈ ವ್ಯಾಪಾರಿ ಹೇಳ್ತಾನೆ, ಓ ತಮ್ಮ, ದಯಮಾಡಿ ಸ್ವಲ್ಪ ಕ್ಷಮಿಸು ನನ್ನನ್ನು. ಟೆಂಪೋದ ಒಂದು ಚಕ್ರ ಹೂತೋಗಿದೆ, ಅದನ್ನು ಎತ್ತಲು ಸಹಾಯ ಮಾಡ್ತೀಯಾ ನನಗೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಮಾಸ್ತರರು, ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ಲ, ಬಾಪ ಗೆಳೆಯ, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತಾ ಯುವಕನನ್ನು ಕರೆದು ತಾವೂ ಮುಂದೆ ಬಂದರು. ಸೌಮ್ಯ ರೀತಿಯಲ್ಲಿ ಮಾತನಾಡಿದ ವ್ಯಾಪಾರಿಯ ಮನಸ್ಸನ್ನ ನೋಡಿ ಆಗ ರಂಗಪ್ಪ ಮಾಸ್ತರ್ ಹೇಳ್ತಾರೆ, ಈ ಮಾತನ್ನ ನೀವು ಮೊದಲೇ ಹೇಳಬಹುದಿತ್ತಲ್ಲ ಅಂತ ಹೇಳಿ, ಬಾ ಗೆಳೆಯ ಅಂತ ಯುವಕನನ್ನ ಕರೀತಾರೆ. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಬಾ ಅಂತ ಕರೆದು ತಾವು ಸಹಾಯಕ್ಕೆ ನಿಲ್ತಾರೆ. ಯುವಕನು ಮಾಸ್ತರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲಕ್ಕೆತ್ತಿದರು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಯುವಕನು ಮಾಸ್ತರು ಸಹಾಯ ಮಾಡಿದ್ರು. ವ್ಯಾಪಾರಿಯ ಟೆಂಪೋ ಆ ಚಕ್ರ ಹೂತೋಗಿತ್ತಲ್ಲ, ಅದು ಆ ಜಾಗದಿಂದ ಮೇಲಕ್ಕೆ ಬಂತು. ಹಾಗೂ ಆ ವ್ಯಾಪಾರಿಗೂ ಸಂತೋಷವಾಯಿತು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಯುವಕನು ಕೂಡ ಸಹಾಯ ಮಾಡಲು ಮುಂದಾದ. ವ್ಯಾಪಾರಿಯ ಮನಸ್ಸು ಕೂಡ ಕರಗಿತು ಹಾಗೂ ಅವನು ತನ್ನ ತಪ್ಪನ್ನ ಅರಿತುಕೊಂಡ. ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈ ಕುಲುಕಿದನು. ವ್ಯಾಪಾರಿಗೆ ಈಗ ಟೆಂಪೋದ ಚಕ್ರ ಮೇಲೆ ಬಂದ ಕ್ಷಣ ಖುಷಿಯಾಯಿತು ಹಾಗೂ ತನ್ನ ತಪ್ಪಿನ ಅರಿವಾಗಿ ಟೆಂಪೋವನ್ನ ಮೇಲಕ್ಕೆ ತಂದು ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನಿಗೆ ಶೇಕ್ ಹ್ಯಾಂಡ್ ಮಾಡಿ ಮಾಸ್ತರರಿಗೆ ಧನ್ಯವಾದ ಹೇಳಿದನು. ಅಂದ್ರೆ ತನ್ನ ತಪ್ಪನ್ನ ಹೇಳಿದ ತಕ್ಷಣ ಅವನು ಸರಿ ಮಾಡಿಕೊಂಡ. ನೀವು ಹಾಗೆ ಎಲ್ಲ ಮಕ್ಕಳೇ, ಏನಾದರೂ ತಪ್ಪು ಮಾಡಿದ್ರೆ ದೊಡ್ಡವರು ಹೇಳಿದ್ರೆ, ಟೀಚರ್ ಹೇಳಿದ್ರೆ ಸರಿ ಮಾಡ್ಕೊಳ್ತಿರಲ್ಲ. ಯಾವತ್ತೂ ನಾವು ಬೇರೆಯವರನ್ನ ಗೌರವಿಸಬೇಕು, ಹಿರಿಯರನ್ನ ಗೌರವಿಸಬೇಕು. ಮನೆಯಲ್ಲಿರುವ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರನ್ನ ಗೌರವಿಸಬೇಕು. ಶಾಲೆಯಲ್ಲಿ ಟೀಚರನ್ನ ಗೌರವಿಸಬೇಕು. ಅದೇ ರೀತಿ ಸಹಪಾಠಿಗಳನ್ನು ಕೂಡ ಗೌರವಿಸಬೇಕು. ಆಗ ಮಾತ್ರ ಅವರು ಕೂಡ ನಮ್ಮನ್ನ ಗೌರವಿಸಿ ಸುಂದರವಾಗಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲು ಸಹಾಯ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.